ಈಗ ಸೌಂದರ್ಯ, ಶ್ರೀಮಂತಿಕೆ, ಸ್ಥಾನಮಾನಗಳು ಇವು ಶಾಶ್ವತ ಅಲ್ಲ. ನಮ್ಗೆಲ್ಲರೂ ಗೊತ್ತೈತಿ, ಯಾವುದೇ ಸ್ಥಾನಮಾನಗಳು ಶಾಶ್ವತ ಅಲ್ಲ. ಬಹಳ ಜನ ಸ್ಥಾನಮಾನಗಳು ಬಂದಿದ ತಕ್ಷಣ ನಾನೇ ಶಾಶ್ವತ ಅನ್ನುವಂತಹ ಭಾವನೆಯಲ್ಲಿ ಅಧಿಕಾರಗಳನ್ನ ಮಾಡುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ನಾನೇ ಶಾಶ್ವತ. ದುಡ್ಡು ಶಾಶ್ವತ ಅಲ್ಲ. ದುಡ್ಡಿದ್ದಾಗ ಏನು ದೊಡ್ಡಸ್ತಿಗೆ ಯಾರು ಕಣ್ಣಿಗೆ ಕಾಣಿಸಲ್ಲ, ಬಂಧು ಬಾಂಧವರು ಕಣ್ಣಿಗೆ ಕಾಣಿಸೋದಿಲ್ಲ. ಅಧಿಕಾರ ಮತ್ತೆ ಹಣ ಬಂದಾಗ, ಅವಕಾಶಗಳು ಬಂದಾಗ ನಮ್ಮವರನ್ನ ಮರಿಬಾರದು. ಮತ್ತೆ ಅವು ಶಾಶ್ವತ ಅಲ್ಲ. ಅವು ಲೋಕ ಏನೋ ಪ್ರಿಯತೆಯನ್ನ ಕೊಡೋದಿಲ್ಲ. ಹಾಗಾಗಿ ಸಂಸ್ಕೃತ ಶ್ಲೋಕಗಳು ಅಥವಾ ಜಗತ್ತಿನ ಸತ್ಯ ಏನು ಅಂದ್ರೆ, ಸೌಂದರ್ಯ ಇರಲಿ, ಶ್ರೀಮಂತಿಕೆ ಇರಲಿ, ಏನು ಅಧಿಕಾರ ಇರಲಿ, ಇವಕ್ಕಿಂತ ವಿದ್ಯೆ ಶಾಶ್ವತ. ವಿದ್ಯೆ, ಜ್ಞಾನ ಶಾಶ್ವತ. ಜ್ಞಾನ ಏನಕ್ಕೆ? ಯಾವುದೋ ಒಂದು ಪೊಸಿಷನ್ ತಲುಪೋದಕ್ಕೋಸ್ಕರ ಅಲ್ಲ. ಪೊಸಿಷನ್ ಅನ್ನ, ಸ್ಥಾನಮಾನಗಳನ್ನ ಪಡ್ಕೊಂಡ ನಂತರನೂ ಸಾಯೋ ತನಕನೂ ನಾವು ಕಲಿಯೋದು ಬಹಳಷ್ಟು ಐತಿ. ಮನುಷ್ಯನ ಅಗಾಧ ಶಕ್ತಿ ಎಷ್ಟೈತಿ ಅಂದ್ರೆ, ಆಧ್ಯಾತ್ಮದ ಜ್ಞಾನದಲ್ಲಿ ನಾವು ಓದಂಗಿಲ್ಲ, ತಿಳ್ಕೊಂಡಂಗಿಲ್ಲ, ಜಗತ್ತನ್ನ ಸುತ್ತದಂಗೆಲ್ಲ ಮನುಷ್ಯ ವಿಸ್ತಾರ ಆಗ್ತಾನೆ. ಮನುಷ್ಯ ಲೋಕದಷ್ಟು, ಪ್ರಪಂಚದಷ್ಟು ವಿಸ್ತಾರ ಆಗುವಂತದಕ್ಕೋಸ್ಕರ ನಾವು ಓದಬೇಕು. ವಿದ್ಯೆ ಏನ್ ಮಾಡುತ್ತೆ ನೀವೆಲ್ಲರೂ ನಾವು ತಿಳ್ಕೋಬೇಕು. ಬಹಳಷ್ಟು ಜನ ವಿದ್ಯೆ ಇರ್ಲಾರ್ದಾತನಿಗೆ ಯಾರ ಆಸ್ತಿ? ತಂದೆ ತಾಯಿ ಅಷ್ಟೇ ಆಸ್ತಿ. ತಂದೆ ತಾಯಿಯೇ ಗಳಿಸಿದಂತಹ ಮನೆ, ಹೊಲ ಅಷ್ಟೇ ಆಸ್ತಿ. ವಿದ್ಯೆ ಗಳಿಸಲಾರ್ದಂಥವನಿಗೆ, ಆದರೆ ವಿದ್ಯೆ ಬಲ್ಲಂತವನಿಗೆ, ಜ್ಞಾನ ಸಂಪತ್ತನ್ನ ಪಡೆದಂತವನಿಗೆ, ಲೋಕಜ್ಞಾನವನ್ನ ಹೊಂದಿದಂತವನಿಗೆ ಜಗತ್ತೇ ಆಸ್ತಿ ಆಗುತ್ತೆ. ಜಗತ್ತೇ ಅವನಿಗೆ ಆಸ್ತಿ. ಎಲ್ಲಿ ಬೇಕಿದ್ರು ಹೋಗ್ತಾನೆ. ವಿದ್ಯೆಯನ್ನ ಪಡೆದಾತ ಬೆಂಗಳೂರು, ತನ್ನ ಹಳ್ಳಿಯನ್ನ ಬಿಟ್ಟು ಅಮೆರಿಕದಲ್ಲಿ ಬೇಕಿದ್ರು ಜೀವನ ಮಾಡಬಹುದು, ಆಸ್ತಿ ಮಾಡಬಹುದು, ಬೇರೆ ಬೇರೆ ದೇಶದಲ್ಲಿ. ಈ ನೆಲೆಯಲ್ಲಿ ವಿದ್ಯೆ ಇರ್ಲಾರ್ದವನಿಗೆ ತಂದೆ ತಾಯಿಗಳ ಆಸ್ತಿ ಅಷ್ಟೇ ಆಸ್ತಿ. ವಿದ್ಯೆ ಕಲ್ತಂತವನಿಗೆ ಜಗತ್ತೇ ಆಸ್ತಿ ಆಗುತ್ತೆ. ಈ ಜಗತ್ತನ್ನ ನಮ್ಮ ಮಕ್ಕಳು ನೋಡಬೇಕು. ಜಗತ್ತಿನ ವಾರಸುದಾರ ನಮ್ಮ ಮಕ್ಕಳಾಗಬೇಕು. ಅಪ್ಪ ಅಮ್ಮನ ಆಸ್ತಿಗಷ್ಟೇ ವಾರಸುದಾರ ಆಗಬಾರ್ದು, ಜಗತ್ತಿನ ಆಸ್ತಿಗೆ ವಾರಸುದಾರರಾಗಬೇಕು. ಜಗತ್ತಿನ ಸಂಸ್ಕೃತಿಗೆ ವಾರಸುದಾರರಾಗಬೇಕು. ಜಗತ್ತಿನ ಸ್ಥಾನಮಾನಗಳಿಗೆ ವಾರಸುದಾರರಾಗಬೇಕು ಅನ್ನೋ ಕಲ್ಪನೆಯಲ್ಲಿ ಮನೆಗಳಲ್ಲಿ ಆತ್ಮಶಕ್ತಿಯನ್ನ, ಮನಃಶಕ್ತಿಯನ್ನ ತುಂಬುವಂತ ಕೆಲಸಗಳು ಆಗಬೇಕಾಗಿದೆ. ಈ ಪರಿಸರ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಪರಿಸರ, ಹಳ್ಳಿಯಲ್ಲಿ ಓದುವ ವಿದ್ಯಾರ್ಥಿನೇ ಬೇರೆ, ಬೆಂಗಳೂರಿನಲ್ಲಿ ಓದೋ ವಿದ್ಯಾರ್ಥಿನೇ ಬೇರೆ, ಬೇರೆ ದೇಶದಲ್ಲಿ ಓದೋ ವಿದ್ಯಾರ್ಥಿನಿ. ಪರಿಸರ ಹೇಗಿರುತ್ತೆ ಹಂಗೆ ವ್ಯಕ್ತಿ ಬದಲಾವಣೆಯನ್ನು ಆಗ್ತಾನೆ. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ತಿಳ್ಕೋಬೇಕು, ದೇವರು ಇಟ್ಟಂಗೆ ನಮ್ಮ ಜೀವನ ಅಲ್ಲ. ನಾವು ಹೆಂಗೆ ಜೀವನವನ್ನು ರೂಪಿಸ್ಕೊಂತೀವಿ ಹಂಗೆ ನಮ್ಮ ಜೀವನ ಅನ್ನೋದು ಸತ್ಯ, ಜಗತ್ತಿನ ಸತ್ಯ. ದೇವರು ಇಟ್ಟಂಗೆ ನಮ್ಮ ಜೀವನ ಅಲ್ಲ. ನಾವು ತಂದೆ ತಾಯಿಗಳು ಹೆಂಗ್ ರೂಪಿಸ್ತಾರೆ, ನಾವು ಹೆಂಗ್ ರೂಪಿಸ್ಕೊಂತೀವಿ, ಇದನ್ನ ಪ್ರತಿಯೊಬ್ಬರು ಪೋಷಕರು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬರು, ನಾನು ರ್ಯಾಂಕ್ ಬಂದಿದ್ದು ನಿಮ್ಮ ದೈವ ಅಲ್ಲ, ನಿಮ್ಮ ಶ್ರಮ. ಪಂಡ್ರಾಪುರದ ವಿಠ್ಠಲ ಮುಕ್ತಿಯನ್ನ ಹೊಂದಿದ, ಜಗತ್ ಸಾಕ್ಷಾತ್ಕಾರವನ್ನ ಮಾಡ್ದ, ಕಂಡುಕೊಂಡ ಕಾರಣ ಬೀರದೇವರ ದರ್ಶನಕ್ಕೋಸ್ಕರ ಸುಮಾರು 12 ವರ್ಷಗಳ ತಪಸ್ಸನ್ನ ಮಾಡಿದ. ಮಾಳಿಂಗರಾಯನಿಗೆ ಸೇವೆಯನ್ನ ಮಾಡ್ತಾನೆ. ನೀವು ಇತಿಹಾಸಗಳು, ನಾನೆಲ್ಲ ಓದಲ್ಲಿ ನಮ್ಮವೇ ಇತಿಹಾಸಗಳು ಇರ್ತಾ ಇರ್ತೀನಿ. ಪಂಡ್ರಾಪುರ ವಿಠ್ಠಲ ಬೆಳೆದಷ್ಟು ಇವತ್ತು ಮಾಳಿಂಗರಾಯ ಬೆಳೆದಿಲ್ಲ. ಮಾಳಿಂಗರಾಯನ ಕ್ಷೇತ್ರ ನೋಡಿದ್ರ ಉತ್ತರ ಕರ್ನಾಟಕ ಭಾಗದವ್ರಿಗೆ ಗೊತ್ತೈತಿ. ಪುರಿ ಜಗನ್ನಾಥನಕ್ಕಿಂತನ ಅತ್ಯಂತ ಹೆಚ್ಚು ಜನಸಂಖ್ಯೆ ಸೇರುವಂತಹ ಜಾತ್ರೆ ಆಗೋದಿಲ್ಲ ಅಂತಾರೆ ಹುಲಿಜಂತಿ ಮಾಳಿಂಗರಾಯನ ಜಾತ್ರೆ ಅಂತಂದ್ಬಿಟ್ಟು ಬಹಳ ಪ್ರಸಿದ್ಧ. ನೀವು ಹೋಗ್ಬೇಕಲ್ಲಿ, ಕುಡಿಯಕ್ಕೆ ನೀರಿಲ್ಲ, ಉಣೋದಕ್ಕೆ ಊಟ ಇರೋದಿಲ್ಲ. ನಾನಲ್ಲಿ ಸುಮಾರು 20 ವರ್ಷದಿಂದ ಪ್ರಾರಂಭ ಮಾಡಿದೆ. ಇಲ್ರಿ, ಅಲ್ಲಿ ಯಾರಾದ್ರೂ ದಾಸೋಹ ಪ್ರಾರಂಭ ಮಾಡಿ ಅವ್ರ ದೇವ ಅವನ್ನೇ ನುಂಗು ಬಿಡುತ್ತೆ ಅನ್ನುವಂಥ ನಂಬಿಕೆ ಇದೆ ಸಾವಿರಾರು ವರ್ಷಗಳಿಂದ. ಯಾಕಂದ್ರೆ ಪುಣ್ಯ ಕೆಲಸ ಮಾಡಿದ್ರೆ ನನ್ನನ್ನು ನುಂಗಿಯಲ್ಲಿ ಬಿಡ ಅಂತಂದ್ಬಿಟ್ಟು ಪ್ರಾರಂಭ ಮಾಡಿದೆ. ಇವತ್ತು ಎಲ್ಲರೂ ಬಂದು ಮನೆಯಿಂದ ದಾಸೋಹ ಮಾಡ್ತಾರೆ. ಸುಮಾರು 4-5 ಲಕ್ಷ ಜನ ಕೇಳದೆ ಬರುವಂತಹ ಕಾರ್ಯಕ್ರಮ ಹುಲಿಜಂತಿ ಮಾಳಿಂಗರಾಯ. ಆ ಹುಲಿಜಂತಿ ಮಾಳಿಂಗರಾಯನ ಸೇವೆಯನ್ನ ಪಂಡ್ರಾಪುರ ವಿಠ್ಠಲನ ಹೋಗ್ತೀವಲ್ಲ, 12 ವರ್ಷ ಸೇವೆ ಮಾಡ್ತಾನೆ. ಏನಕ್ಕೆಂದ್ರೆ ಬೀರದೇವರಿಂದ ಜ್ಞಾನೋಪದೇಶವನ್ನ ಪಡೆಯೋದಿಕ್ಕೆ, ದೇವರ ಸಾಕ್ಷಾತ್ಕಾರವನ್ನ ಪಡೆಯೋದಿಕ್ಕೆ. ಇಂಥ 12 ವರ್ಷದ ತಪಸ್ಸು, ಕನಕದಾಸರ ತಪಸ್ಸು, ಕಾಳಿದಾಸನ ತಪಸ್ಸು, ದೇವರ ಆಶೀರ್ವಾದ, ಅದು ಎಪ್ಪು ಹಾಲು ಎಷ್ಟಿರುತ್ತೆ? ಗಂಟೆಗಟ್ಟಲೆ ಹಾಲು ಇರ್ತದೆ. ಎಪ್ಪಿನಷ್ಟು
ದೇವರ ಆಶೀರ್ವಾದವನ್ನು ಬಯಸುದು. ನಮ್ದು ಹಂಗಿಲ್ಲ. ದೇವರು ನಂಬ್ಕೊಂಡ್ಬಿಡೋದು, ಹಣೆಯಲ್ಲಿ ಹೆಂಗ್ ಬರುತ್ತಾ ಹಂಗೆ ನಮ್ಮ ಜೀವನ ಅಂತಂದ್ಬಿಟ್ಟು ಇದನ್ನ ಯಾರು ನಂಬ್ಕೊಳ್ತಾರೆ? ಇವರು ಸೋಮಾರಿಗಳಾಗ್ತಾರೆ. ಇವರು ಜಗತ್ತಿನಲ್ಲಿ ಬದುಕೋದಿಕ್ಕೆ ನಾಲಾಯಕ. ಇವರು ಹಲವಾರು ಜನಗಳಿಗೆ ಮೋಸ ವಂಚನೆಗೆ ಒಳಗಾಗ್ಬಿಡ್ತಾರೆ. ನಾನು ಈ ವಾರಸುದಾರನಾಗಬೇಕು. ಪ್ರತಿಯೊಬ್ಬ ಮನುಷ್ಯನಿಗೆ ಭಗವಂತ ಎಲ್ಲ ರೀತಿಯ ಶಕ್ತಿಯನ್ನು ಕೊಟ್ಟಿದ್ದಾನೆ. ಈ ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಾಧನೆಯನ್ನು ಮಾಡಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಆತ್ಮಶಕ್ತಿಯೇ ದೊಡ್ಡ ಶಕ್ತಿ ಆಗಬೇಕು. ದೇವರ ಆಶೀರ್ವಾದ ನಮಗೆ ಶಾಂತಿಗೋಸ್ಕರ, ನೆಮ್ಮದಿಗೋಸ್ಕರ ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಶ್ರೀ ಕಾಗಿನಲ್ಲಿ ಆದಿಕೇಶವನ ಧ್ಯಾನವನ್ನ ಮಾಡುವುದು ಮುಕ್ತಿಗಾಗಿ, ಆನಂದಕ್ಕಾಗಿ. ದೇವರು ಧ್ಯಾನ ಮಾಡೋದು ಧ್ಯಾನಕ್ಕೆ, ಮುಕ್ತಿಗೋಸ್ಕರ, ಆನಂದಕ್ಕೋಸ್ಕರನೇ ಹೊರತು ಆಸ್ತಿ ಸಂಪತ್ತು ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲ, ಬಡವರಿದ್ದೀನಿ ಶ್ರೀಮಂತ ಮಾಡ್ಕೊಳ್ಳೋದಕ್ಕೋಸ್ಕರ ಅಲ್ಲ. ನಮ್ಮ ಬಡತನ, ಶ್ರೀಮಂತಿಕೆ, ನೆಮ್ಮದಿ ಎಲ್ಲವನ್ನೂ ಸಹಿತ ನಮ್ಮ ಶ್ರಮದ ಮೇಲೆ, ನಮ್ಮ ಪ್ರಯತ್ನದ ಮೇಲೆ ನಿಂತಿದೆ ಅನ್ನೋದನ್ನ, ನಮ್ಮ ಸ್ಥಾನಮಾನಗಳು ನಮ್ಮ ಪ್ರಯತ್ನದ ಮೇಲೆ ನಿಂತಿದ್ದೇವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿ